ಚಿಯಾ ಅಂದ್ರೆ ಮಯನ್ ಭಾಷೆಯಲ್ಲಿ ಶಕ್ತಿ ಎಂದರ್ಥ. ಈ ಚಿಯಾ ಬೀಜಗಳು ವಾಸ್ತವವಾಗಿ ನಮ್ಮ ಆರೋಗ್ಯಕ್ಕೆ ಎಷ್ಟು ಉಪಯುಕ್ತ ಮತ್ತು ನಮ್ಮ ದಿನನಿತ್ಯದ ಆಹಾರ ಕ್ರಮದಲ್ಲಿ ಇವುಗಳನ್ನು ಸೇರಿಸುವ ಮುನ್ನ ಇದರ ಹಿಂದಿನ ವಿಜ್ಞಾನ ಏನು ಅಂತ ತಿಳಿದುಕೊಳ್ಳಲೇಬೇಕು. ಚಿಯಾ ಬೀಜಗಳು ಸಾಲ್ವಿಯಾ ಹಿಸ್ಪೆನಿಕಾ ಎಂಬ ಸಸ್ಯದಿಂದ ಸಿಗುವ ಸಣ್ಣ ಕಪ್ಪು ಅಥವಾ ಬೂದು ಬಣ್ಣದ ಬೀಜಗಳು. ಈ ಸಸ್ಯ ಮೂಲತಃ ಮೆಕ್ಸಿಕೋ ಮತ್ತು ಗ್ವಾಟಮ್ಯಾಲಾ ಪ್ರದೇಶಗಳಲ್ಲಿ ಬೆಳೆಯಲ್ಪಟ್ಟದ್ದು. ಈ ಬೀಜಗಳು ಸಸ್ಯ ಮೂಲದ ಪ್ರೋಟೀನ್ಗೆ ಉತ್ತಮ ಮೂಲ. ಒಮೆಗಾ-3 ಕೊಬ್ಬಿನಾಮ್ಲ, ಡೈಟರಿ ಫೈಬರ್, ಆಂಟಿ ಆಕ್ಸಿಡೆಂಟ್ಗಳು, ಬಿ ವಿಟಮಿನ್ಗಳು, ಸತು, ಕಬ್ಬಿಣ, ಪೊಟ್ಯಾಷಿಯಂ, ಫಾಸ್ಫರಸ್, ಮ್ಯಾಗ್ನೀಷಿಯಂ, ಕ್ಯಾಲ್ಸಿಯಂ, ಕಾರ್ಬೋಹೈಡ್ರೇಟ್ಗಳು ಹೀಗೆ ಇನ್ನೂ ಹಲವಾರು ಸತ್ವಗಳಿಂದ ಸಮೃದ್ಧವಾಗಿವೆ. ಚಿಯಾ ಬೀಜಗಳು ಇಷ್ಟೊಂದು ಪ್ರಾಮುಖ್ಯತೆ ಪಡೆದುಕೊಳ್ಳಲು ಕಾರಣ ಇವುಗಳಲ್ಲಿ ಪಾಲಕ ಸೊಪ್ಪಿಗಿಂತ 3 ಪಟ್ಟು ಹೆಚ್ಚು ಕಬ್ಬಿಣದ ಅಂಶ ಇದೆ, ಹಾಲಿನಗಿಂತ 5 ಪಟ್ಟು ಹೆಚ್ಚು ಕ್ಯಾಲ್ಸಿಯಂ ಇದೆ, ಬ್ಲೂಬೆರ್ರೀಸ್ಗಿಂತ 2 ಪಟ್ಟು ಹೆಚ್ಚು ಆಂಟಿ ಆಕ್ಸಿಡೆಂಟ್ಸ್ ಮತ್ತು ಬಾಳೆಹಣ್ಣಿನಗಿಂತ ಹೆಚ್ಚು ಪೊಟ್ಯಾಷಿಯಂ ಇವುಗಳಲ್ಲಿದೆ. ಹೆಚ್ಚು ಪ್ರಮಾಣದಲ್ಲಿ ಒಮೆಗಾ-3 ಕೊಬ್ಬಿನಾಮ್ಲ, ಪ್ರೋಟೀನು, ಮ್ಯಾಗ್ನೀಷಿಯಂ, ನಾರಿನಾಂಶ ಈ ಬೀಜಗಳಲ್ಲಿ ಅಡಗಿವೆ. ಅಷ್ಟೇ ಅಲ್ಲ, ಸ್ವಭಾವದಲ್ಲಿ ಶೀತ ಮತ್ತು ಪಿತ್ತದೋಷ ಕಡಿಮೆ ಮಾಡುವ ಗುಣ ಹೊಂದಿವೆ. ಆದ್ದರಿಂದಲೇ ಈ ಚಿಯಾ ಬೀಜಗಳು ನಮ್ಮ ಕರುಳಿಗೆ ಅಮೃತ. ಇವುಗಳಲ್ಲಿರುವ ನಾರಿನಾಂಶ ನಮ್ಮ ಬಾಯಲ್ ಮೂವ್ಮೆಂಟ್ ಸರಿಯಾಗಿ ನಡೆಯಲು ಸಹಾಯ ಮಾಡುತ್ತವೆ, ಅಜೀರ್ಣತೆ ನಿವಾರಿಸುತ್ತವೆ, ಮಲಬದ್ಧತೆ ಆಗಲು ಬಿಡಲ್ಲ. ಇದರಲ್ಲಿರ್ತಕ್ಕಂಥ ಸೊಲ್ಯುಬಲ್ ಫೈಬರ್ ಕರಗುವ ನಾರಿನಾಂಶ ನಮ್ಮ ಕರುಳಿನಲ್ಲಿರುವ ಗುಡ್ ಬ್ಯಾಕ್ಟೀರಿಯಾಗಳಿಗೆ ಆಹಾರ ಮತ್ತು ಇನ್ಸೊಲ್ಯುಬಲ್ ಫೈಬರ್ ಕರಗದೇ ಇರುವ ನಾರಿನಾಂಶ ಕರುಳಿನಲ್ಲಿರ್ತಕ್ಕಂಥ ತ್ಯಾಜ್ಯವನ್ನು ಹೊರಹಾಕಲು ಸಹಾಯ ಮಾಡುತ್ತದೆ ಮತ್ತು ನಮ್ಮ ಕರುಳಿನ ಆರೋಗ್ಯ ವೃದ್ಧಿಸುತ್ತದೆ. ನಮ್ಮ ಕರುಳು ಆರೋಗ್ಯಯುತವಾಗಿದ್ದರೆ ಸೆರೋಟೋನಿನ್ ಹಾರ್ಮೋನು ಚೆನ್ನಾಗಿ ತಯಾರಾಗುತ್ತೆ. ಈ ಹಾರ್ಮೋನು ನಾವು ಸಂತೋಷವಾಗಿರಲು ಕಾರಣ. ಅಂದ್ರೆ ಇಂಡೈರೆಕ್ಟ್ಲಿ, ಪರೋಕ್ಷವಾಗಿ ಚಿಯಾ ಬೀಜಗಳು ನಮ್ಮ ಸಂತೋಷಕ್ಕೆ ಕಾರಣ ಅಂತ ಹೇಳಬಹುದು. ಈ ಬೀಜಗಳು ನಮ್ಮ ತೂಕ ನಿಯಂತ್ರಿಸಲು ಸಹಾಯ ಮಾಡುತ್ತವೆ. ಅದು ಹೇಗೆ ಅಂದ್ರೆ, ಈ ಬೀಜಗಳು ನೀರಿನಲ್ಲಿ ನೆನೆಯಿಟ್ಟಾಗ ಅವುಗಳ ಗಾತ್ರಕ್ಕಿಂತ 10 ರಿಂದ 12 ಪಟ್ಟು ನೀರನ್ನು ಹೀರಿಕೊಂಡು ಇವು ಉಬ್ಬುತ್ತವೆ. ಹೀಗೆ ನೆನೆಸಿದ ಬೀಜಗಳನ್ನು ನಾವು ಸೇವಿಸಿದಾಗ ಸೆಟೇಟಿ ಅಂದ್ರೆ ಹೊಟ್ಟೆ ತುಂಬಿದ ಭಾವನೆ ಹೆಚ್ಚುತ್ತದೆ. ನಾವು ಕಡಿಮೆ ಆಹಾರ ಸೇವಿಸ್ತೀವಿ. ಹೀಗೆ ನಮ್ಮ ತೂಕ ನಿಯಂತ್ರಣದಲ್ಲಿರುತ್ತೆ. ಮಧುಮೇಹಿಗಳಿಗೂ ಈ ಬೀಜಗಳು ತುಂಬಾನೇ ಉಪಯುಕ್ತ. ಈ ಬೀಜಗಳಲ್ಲಿರ್ತಕ್ಕಂಥ ನಾರಿನಾಂಶ ರಕ್ತ ಪ್ರವಾಹಕ್ಕೆ ಸಕ್ಕರೆಯನ್ನು ಹೀರಿಕೊಳ್ಳುವುದನ್ನು ನಿಧಾನಗೊಳಿಸುತ್ತದೆ. ಅಂದ್ರೆ ರಕ್ತದಲ್ಲಿನ ಸಕ್ಕರೆ ಮಟ್ಟದಲ್ಲಿ ಏರಿಕೆಯಾಗುವುದನ್ನು ತಡೆಯುತ್ತದೆ. ಈ ಬೀಜಗಳು ಕಡಿಮೆ ಗ್ಲೈಸೆಮಿಕ್ ಇಂಡೆಕ್ಸ್ ಹೊಂದಿವೆ. ಅದಕ್ಕೆ ಇವುಗಳ ಸೇವನೆಯಿಂದ ಟೈಪ್ 2 ಡಯಾಬಿಟಿಸ್ ಉಂಟಾಗುವ ಅಪಾಯ ಕಡಿಮೆಯಾಗುತ್ತದೆ. ಬಾರ್ಡರ್ ಲೈನ್ ಮಧುಮೇಹಿಗಳಿಗೂ ಒಳ್ಳೆಯದು. ಆಂಟಿ ಆಕ್ಸಿಡೆಂಟ್ಸ್ಗಳಿಂದ ಸಮೃದ್ಧವಾಗಿರೋದ್ರಿಂದ ದೇಹದಲ್ಲಿನ ಫ್ರೀ ರ್ಯಾಡಿಕಲ್ಗಳ ವಿರುದ್ಧ ಹೋರಾಡಿ ಇನ್ಫ್ಲಮೇಷನ್ ಅಂದ್ರೆ ಉರಿಯೂತ ಕಡಿಮೆ ಮಾಡುತ್ತವೆ. ಆಂಟಿ ಏಜಿಂಗ್ ಆಗಿ ಕೆಲಸ ಮಾಡುತ್ತವೆ. ಕ್ಯಾನ್ಸರ್ ರೋಗಿಗಳಿಗೆ ಉಪಯುಕ್ತ. ಥೈರಾಯ್ಡ್ ಸಮಸ್ಯೆ, ಕರುಳಿನ ಸಮಸ್ಯೆ ಉಂಟಾಗಲು ಬಿಡಲ್ಲ. ಈ ಬೀಜಗಳಲ್ಲಿರ್ತಕ್ಕಂಥ ಒಮೆಗಾ-3 ಕೊಬ್ಬಿನಾಮ್ಲ ನಮ್ಮ ಹೃದಯದ ಆರೋಗ್ಯಕ್ಕೆ ಒಳ್ಳೆಯದು. ಇದು ಹೆಚ್ಚಿದ ರಕ್ತದೊತ್ತಡ, ಹೈ ಬಿಪಿಯನ್ನು ನಿಯಂತ್ರಣಕ್ಕೆ ತರುತ್ತದೆ. ಅಷ್ಟೇ ಅಲ್ಲ, ಈ ಒಮೆಗಾ-3 ಕೊಬ್ಬಿನಾಮ್ಲ ಮೆದುಳಿನ ಕಾರ್ಯಕ್ಷಮತೆ ಕೂಡ ಹೆಚ್ಚಿಸುತ್ತದೆ. ಖಿನ್ನತೆ ವಿರುದ್ಧ ಹೋರಾಡಲು ಸಹಾಯ ಮಾಡುತ್ತೆ. ಏಕಾಗ್ರತೆ, ನೆನಪಿನ ಶಕ್ತಿ ಹೆಚ್ಚಿಸುತ್ತದೆ. ಮಾನಸಿಕ ನೆಮ್ಮದಿ ಹೆಚ್ಚಿಸುತ್ತದೆ. ಮತ್ತು ಒಮೆಗಾ-3 ಕೊಬ್ಬಿನಾಮ್ಲ ನಮ್ಮ ಚರ್ಮವನ್ನು ಸೂರ್ಯನ ಕಿರಣಗಳಿಂದ ಆಗ್ತಕ್ಕಂಥ ಹಾನಿಯಿಂದ ರಕ್ಷಿಸುತ್ತದೆ. ಈ ಚಿಯಾ ಬೀಜಗಳ ಸೇವನೆಯಿಂದ ವರ್ಕೌಟ್ ಮಾಡುವ ಕಾರ್ಯಕ್ಷಮತೆ ಹೆಚ್ಚುತ್ತದೆ. ಅಂದ್ರೆ ವರ್ಕೌಟ್ ಮಾಡಿದ ಮೇಲೆ ಸುಸ್ತು ಅನಿಸುತ್ತಿದ್ರೆ ಚಿಯಾ ಬೀಜಗಳು ಶಕ್ತಿ ಕೊಡುತ್ತವೆ. ಅದು ಹೇಗೆ ಅಂದ್ರೆ, ಈ ಬೀಜಗಳಲ್ಲಿರ್ತಕ್ಕಂಥ ಅಮೈನೋ ಆಮ್ಲಗಳು ನಮ್ಮ ಮಸಲ್ ರಿಕವರಿಯಲ್ಲಿ ಸಹಾಯ ಮಾಡುತ್ತವೆ. ಕೆಲವು ಜನ ಮಸಲ್ ರಿಕವರಿಗಾಗಿ ಅಥವಾ ವರ್ಕೌಟ್ ಪರ್ಫಾರ್ಮೆನ್ಸ್ ಹೆಚ್ಚಿಸಲು ಬ್ರಾಂಚ್ಡ್ ಚೈನ್ ಅಮೈನೋ ಆಮ್ಲದ ಸಪ್ಲಿಮೆಂಟ್ಸ್ ಗಳನ್ನು ತೆಗೆದುಕೊಳ್ತಾರೆ. ಈ ಅಮೈನೋ ಆಮ್ಲಗಳು ಚಿಯಾ ಬೀಜಗಳಲ್ಲಿವೆ. ಸಸ್ಯಾಹಾರಿಗಳಿಗೆ ಈ ಬೀಜಗಳ ಸೇವನೆಯಿಂದ ಸರಿಯಾದ ಪ್ರಮಾಣದಲ್ಲಿ ಪ್ರೋಟೀನ್ ಸಿಗುತ್ತೆ. ಕ್ಯಾಲ್ಸಿಯಂ, ಫಾಸ್ಫರಸ್, ಮ್ಯಾಗ್ನೀಷಿಯಂನಿಂದ ಸಮೃದ್ಧವಾಗಿರೋದ್ರಿಂದ ಇವು ನಮ್ಮ ಮೂಳೆಗಳ ಆರೋಗ್ಯಕ್ಕೆ ಒಳ್ಳೆಯವು. ಬೋನ್ ಡೆನ್ಸಿಟಿ ಹೆಚ್ಚಿಸುತ್ತವೆ. ಆಸ್ಟಿಯೋಪೋರೋಸಿಸ್ ಇದ್ದವರಿಗೆ ಇದು ತುಂಬಾನೇ ಉಪಯುಕ್ತ. ಈ ಬೀಜಗಳಲ್ಲಿ ಮ್ಯಾಗ್ನೀಷಿಯಂ ಮತ್ತು ಟ್ರಿಪ್ಟೋಫ್ಯಾನ್ ಅಮೈನೋ ಆಮ್ಲ ಇರೋದ್ರಿಂದ ನಮ್ಮ ಸ್ಲೀಪ್ ಸೈಕಲ್ ರೆಗ್ಯುಲೇಟ್ ಮಾಡುತ್ತವೆ. ನಿದ್ರೆ ಚೆನ್ನಾಗಿ ತರಿಸುತ್ತವೆ. ಅಧ್ಯಯನಗಳ ಪ್ರಕಾರ ಚೆನ್ನಾಗಿ ನಿದ್ರೆ ಮಾಡಿದ್ರೆ ತೂಕ ಕಡಿಮೆ ಆಗುತ್ತೆ, ಫ್ಯಾಟ್ ಲಾಸ್ ಆಗುತ್ತದೆ. ಹೀಗೆ ಈ ಬೀಜಗಳು ನಮ್ಮ ಮಿದುಳು, ಹೃದಯ, ಮೂಳೆ, ಚರ್ಮ, ಕೂದಲು ಇವುಗಳ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆವು. ಆದರೆ ಈ ಬೀಜಗಳನ್ನು ಎಷ್ಟು ಪ್ರಮಾಣದಲ್ಲಿ ಸೇವಿಸಬೇಕು ಮತ್ತು ಹೇಗೆ ಸೇವಿಸಬೇಕು? 1 ಚಮಚ ಚಿಯಾ ಬೀಜಗಳನ್ನು ಅರ್ಧ ಗಂಟೆ ನೀರಿನಲ್ಲಿ ನೆನೆಯಿಟ್ಟೇ ಸೇವಿಸಬೇಕು. ಯಾವ ಕಾರಣಕ್ಕೂ ಹಾಗೆ ತಿನ್ನಬಾರ್ದು.
ಪಡ್ಡಿಂಗ್ ಮಾಡಿ ತಿನ್ಬಹುದು. ಅದು ಹೇಗೆ ಅಂದ್ರೆ ಬಾದಾಮ್ ಹಾಲ್ನಲ್ಲಿ ಅಥವಾ ಕೊಬ್ಬರಿ ಹಾಲ್ನಲ್ಲಿ ರಾತ್ರಿ ನೆನೆ ಇಟ್ಟು ಇದು ರಾತ್ರಿನೇ ರೆಫ್ರಿಜಿರೇಟರ್ ನಲ್ಲಿಟ್ಟು ಬೆಳಗ್ಗೆ ಸೇವಿಸಬಹುದು. ಡ್ರೈ ಫ್ರೂಟ್ಸ್ ಕೂಡ ಇದರಲ್ಲಿ ಸೇರಿಸಿದ್ರೆ ಇನ್ನೂ ಒಳ್ಳೆಯದು. ತೂಕ ಕಳೆದುಕೊಳ್ಳಲು ನೀರಿನಲ್ಲಿ ನೆನೆಯಿಟ್ಟ ಈ ಬೀಜಗಳನ್ನು ಊಟಕ್ಕಿಂತ 1 ಗಂಟೆ ಮೊದಲು ಸೇವಿಸಬೇಕು. ಮಲಬದ್ಧತೆ ಇದ್ದವರು ರಾತ್ರಿ ಮಲಗುವ ಮುನ್ನ ಇದನ್ನ ಸೇವಿಸಬೇಕು. ಆದರೆ ಯಾವ ಕಾರಣಕ್ಕೂ ದಿನಕ್ಕೆ 2 ಚಮಚಕ್ಕಿಂತ ಹೆಚ್ಚು ಚಿಯಾ ಬೀಜಗಳನ್ನು ಬಳಸಬಾರದು. ನಾರಿನಾಂಶ ಹೆಚ್ಚಿರೋದ್ರಿಂದ ಹೆಚ್ಚು ಸೇವಿಸಿದ್ರೆ ಗ್ಯಾಸ್, ಬ್ಲೋಟಿಂಗ್ ಉಂಟಾಗುವ ಸಾಧ್ಯತೆ ಇರುತ್ತೆ. ಮತ್ತು ಬ್ಲಡ್ ಥಿನ್ನರ್ ಬಳಸುವವರು, ಲೋ ಬಿಪಿ ಇರುವವರು ಈ ಚಿಯಾ ಬೀಜಗಳನ್ನು ವೈದ್ಯರ ಸಲಹೆ ತೆಗೆದುಕೊಂಡೇ ಸೇವಿಸಬೇಕು. ಸರಿ, ಹಾಗಾದ್ರೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತವಾದ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.